ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿ ಈ ಒಂದು ಜಿಲ್ಲೆ ಮತ್ತು ಈ ಭಾಗ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಏನು ಆಗ್ತಾ ಇರ್ತಕ್ಕಂಥ ಹಿಂಸಾಚಾರ ಮತ್ತು ಕೋಮುದ್ವೇಷ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮತ್ತು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ವಿಶೇಷ ಕಾರ್ಯಪಡೆ ರಚನೆ ಮಾಡಿದ್ದಕ್ಕೆ ನಾನು ನಮ್ಮ ಜಿಲ್ಲೆಯ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಿಂದೆ ಆದಂಥ ಕೆಲವು ಘಟನೆಗಳು ಆದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಅವರು ಸ್ಥಳದಲ್ಲೇ ಇದನ್ನು ನಾವು ನಿಯಂತ್ರಣಕ್ಕೆ ತರಬೇಕಾಗ್ತದೆ ಮತ್ತು ಇದನ್ನು ನಾವು ಸಾಮಾನ್ಯವಾಗಿ ಇದರ ಬಗ್ಗೆ ನಾವು ಕೆಲಸ ಕಾರ್ಯಗಳು ಮಾಡಿದ್ರೆ ಇದು ಸರಿ ಹೋಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಇದಕ್ಕೆ ಸರ್ಕಾರದಿಂದ ಒಂದು ವಿಶೇಷವಾದ ಕ್ರಮ ತಗೊಳ್ಳೇಬೇಕಾಗತ್ತೆ ಅಂತ ಹೇಳಿ ಅವತ್ತು ಬಂದಿದ್ದ ದಿವಸನೇ ಇಲ್ಲಿ ಒಂದು ಮೀಟಿಂಗನ್ನು ಕೂಡ ಮಾಡಿ, ರಿವ್ಯೂವನ್ನು ಕೂಡ ಮಾಡಿ ಈ ರೀತಿಯಾದಂಥ ಒಂದು ಕಾರ್ಯಪಡೆ ರಚನೆ ಮಾಡ್ತೀವಿ ಅಂತ ಅವ್ರು ಘೋಷಣೆ ಮಾಡಿ ಹೇಳಿ ಹೋಗಿದ್ದು ಮತ್ತು ಅದಕ್ಕೆ ಕಾರ್ಯಪ್ರವೃತ್ತರು ಕೂಡ ಆಗಿದ್ದು. ತದನಂತರ ಇನ್ನೂ ಕೆಲವು ಘಟನೆಗಳಾಗಿದೆ. ಆದ್ದರಿಂದ ಇದು ಖಂಡಿತವಾಗಿಯೂ ಬಹಳ ನೋವಿನ ಸಂಗತಿ. ಉತ್ತಮ ದರ್ಜೆಯ ನಾಗರಿಕತೆ ಇರುವಂಥ ಮತ್ತು ಒಂದು ಮುಂದುವರೆದಿರ್ತಕ್ಕಂಥ ಒಂದು ಜಿಲ್ಲೆ. ಅದು ಶೈಕ್ಷಣಿಕವಾಗಿ ಮುಂದುವರೆದಿದೆ, ವಾಣಿಜ್ಯ ಕ್ಷೇತ್ರದಲ್ಲಿ ಮುಂದುವರೆದಿದೆ, ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದುವರೆದಿದೆ. ಯಾವುದೇ ಒಂದು ಸೂಚ್ಯಾಂಕಗಳು ನಾವು ನೋಡಿದಾಗ, ಮಾನದಂಡಗಳು ನೋಡಿದಾಗ ಈ ಜಿಲ್ಲೆ ಒಂದು ಅಗ್ರಸ್ಥಾನದಲ್ಲೇ ಇರ್ತದೆ. ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಈ ಸ್ಥಾನದಲ್ಲೇ ಇರ್ತದೆ. ಪರ್ ಕ್ಯಾಪಿಟಲ್ ಕೂಡ ಇದು ಬೆಂಗಳೂರು ಬಿಟ್ಟರೆ ಎರಡನೇ ಸ್ಥಾನದಲ್ಲಿರುವಂಥ ಒಂದು ಪ್ರದೇಶ. GDP ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಇದು ನನಗೆ ಗೊತ್ತಿರುವ ಮೊದಲನೇ ಒಂದೆರಡು ಸ್ಥಾನದಲ್ಲೇ ಇದೆ. ಎಲ್ಲದರಲ್ಲೂ ಕೂಡ ನೀವು ನೋಡಿ, ಪ್ರತಿಯೊಂದರಲ್ಲೂ ಕೂಡ ಮುಂದೆ ಇದೆ. ಬಹುಶಃ ಇದಕ್ಕೆ ಇರುವಂಥ ಒಂದೇ ಒಂದು ಕಪ್ಪು ಚುಕ್ಕಿ ಏನಂತ ಹೇಳಿದ್ರೆ ಈ ಕೋಮುದ್ವೇಷ. ಇದು ಬಿಟ್ಟರೆ ಇನ್ನು ಯಾವ ಕಪ್ಪು ಚುಕ್ಕಿ ಕೂಡ ಈ ಜಿಲ್ಲೆಯಲ್ಲಿದೆ. ಯಾಕಂದರೆ ಇಲ್ಲಿ ಸಂಸ್ಕೃತಿ ಇದೆ ಮತ್ತು ಒಂದು ನಮ್ಮ ಪರಂಪರೆಯ ಬಗ್ಗೆ ಗೌರವ ಇದೆ. ಧಾರ್ಮಿಕವಾಗಿ ಇಲ್ಲಿ ಭಕ್ತಿ ಅಪಾರವಾಗಿರುವಂಥದ್ದು. ಇಲ್ಲಿ ಪ್ರತಿ ವಾರ ಏನಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ ಮತ್ತು ಒಳ್ಳೊಳ್ಳೆಯ ಪವಿತ್ರವಾದಂಥ ಸ್ಥಳಗಳು, ದೇವಸ್ಥಾನಗಳು, ದರ್ಗಾಗಳು, ಚರ್ಚ್ಗಳು, ಜೈನ್ ಮಂದಿರಗಳು ಎಲ್ಲ ಇದೆ. ಯಾವುದು ಇಲ್ಲ ಅಂತ ಹೇಳಂಗಿಲ್ಲ. ನಾವು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳ್ತೀವಿ. ಆ ಸರ್ವ ಜನಾಂಗ ಎಲ್ಲರೂ ಕೂಡ ಜೊತೆಯಲ್ಲಿ ಇರುವಂಥ ಒಂದು ಸ್ಥಳ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ. ಆದರೆ ಒಂದೇ ಒಂದು ಬಾಕಿ ಶಾಂತಿ, ಅದೇ ಒಂದು ಕೊರತೆ ಇದೆ. ಅದು ಬಿಟ್ಟರೆ ಯಾವ ಕೊರತೆ ಇಲ್ಲ. ಇವತ್ತು ಇದನ್ನು ನಾವು ಎಲ್ಲೋ ಒಂದು ಕಡೆ ಈ ದ್ವೇಷ ಹೆಚ್ಚಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ದ್ವೇಷ ಭಾಷಣಗಳು, ಪ್ರಚೋದನಕಾರಿ ಮಾತುಗಳು, ರಾಜಕೀಯ ಅದರಲ್ಲಿ ಬೆರೆಸಿ ಮತ್ತು ಬೇರೆ ಬೇರೆ ಅನೇಕ ಏನು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಜನ ಅವರು ಈ ಕೋಮಿನ ಒಂದು ರಕ್ಷಣೆಯನ್ನು ಇಟ್ಕೊಂಡು ಅವರ ಒಂದು ಅನೈತಿಕ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೂ ಕೂಡ ರಕ್ಷಣೆ ತಗೊಳ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಇದೆಲ್ಲ ಒಂದು ರೀತಿ ಒಂದು ಡೇಂಜರಸ್ ಕಾಂಬಿನೇಷನ್ ಆಗಿದೆ. ಪೊಲಿಟಿಕಲ್ ಮತ್ತು ಎಕನಾಮಿಕ್ ಮತ್ತು ಇಲ್ಲೀಗಲ್ ಇದೆಲ್ಲ ಸೇರಿ ಇಂಥ ಒಂದು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಈ ಕೋಮು ದ್ವೇಷವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಎಲ್ಲೊಂದು ಕಡೆ ಅದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ಆದ್ದರಿಂದ ಇವತ್ತು ಖಂಡಿತವಾಗಿಯೂ ಒಂದು ಕಡೆ ಕಾನೂನಿನ ಕ್ರಮ ಕಟ್ಟುನಿಟ್ಟಾಗಿ ಆಗದೆ ಹೋದರೆ ಬೇರೆ ಏನು ಮಾಡೋದು ಕೂಡ ವ್ಯರ್ಥನೆ. ಅದಕ್ಕೆ ಪ್ರಥಮ ಹಂತ ಇವತ್ತು ನಾವು ಇಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಾಗ್ತಕ್ಕಂಥದ್ದಕ್ಕೆ ಗಟ್ಟಿಯಾದಂಥ ಒಂದು ತೀರ್ಮಾನಗಳನ್ನು ಇವತ್ತು ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಯವರು ತಗೊಂಡಿದ್ದಾರೆ. ಈಗಾಗಲೇ ಈ ಜಿಲ್ಲೆಯಲ್ಲಿ ಅದರ ಒಂದು ಪ್ರಭಾವ ಬೀರಿದೆ ಅಂತ ಹೇಳೋದು ಕೂಡ ನಾನು ಬಯಸ್ತಾ ಇದ್ದೀನಿ. ತಾವು ತಗೊಂಡಿರ್ತಕ್ಕಂಥ ತೀರ್ಮಾನಗಳಿಂದ ಅನೇಕ ಜನರಿಗೆ ಸ್ವಲ್ಪ ಸಮಸ್ಯೆಗಳು ಕೂಡ ಉಂಟಾಗಿದೆ. ಆದರೆ ಬಹುತೇಕ ಜನ ನನ್ನ ಪ್ರಕಾರ ಇದನ್ನು ಸ್ವಾಗತ ಮಾಡಿದ್ದಾರೆ. 90% ಜನ ಇದನ್ನು ಸ್ವಾಗತ ಮಾಡ್ತಾರೆ. ಅದು 95% ಜನ ಸ್ವಾಗತ ಮಾಡ್ತಾರೆ. ಒಂದು 5% ಯಾರು ಇರ್ತಾರೆ ಅವರು ಅವರಿಗೆ ಇದರಿಂದ ತೊಂದರೆ ಆಗ್ತವೆ. 2% ಅಂತ ಹೇಳೋಣ. ಆದರೆ ಇವತ್ತು ನಾವು ಅದನ್ನು ನೋಡ್ಕೊಳ್ಳೋಕೆ ಅವ್ರ ಬಗ್ಗೆ ನಾವು ಕಾಳಜಿ ಇಟ್ಕೋಬಾರ್ದು. ನಮಗೆ ಇವತ್ತು ಯಾರು
ಜನ ಬಯಸ್ತಾ ಇದ್ದಾರೆ ಇವತ್ತು ಅದನ್ನು ಮಾಡುವಂಥದ್ದೇ ನಮ್ಮ ಮುಖ್ಯ ಒಂದು ಉದ್ದೇಶ ಆಗಬೇಕು. ಅದಕ್ಕೆ ಇವತ್ತು ಆ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇವತ್ತು ಗೃಹ ಸಚಿವರು ಈ ವಿಶೇಷ ಕಾರ್ಯಪಡೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಇರುವಂಥ ಏನು ಇಲ್ಲಿರ್ತಕ್ಕಂಥ ಕಮಿಷನರೇಟು, SP ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಜೊತೆಯಲ್ಲಿ ಇವರ ಒಂದು ಏನು ಜೋಡಿಸಿದ್ದಾರೆ, ಖಂಡಿತವಾಗಿಯೂ ನನಗನ್ಸುತ್ತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಕೂಡ ಮೂಡಿಸ್ತಕ್ಕಂಥದ್ದು. ಹೌದು, ಇವತ್ತು ಯಾರಾದರೂ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಅವರಿಗೆ ರಕ್ಷಣೆ ಇಲ್ಲ, ಅಥವಾ ದ್ವೇಷ ಭಾಷಣ ಮತ್ತು ಹಿಂಸಾಚಾರಕ್ಕೆ ಕೈ ಹಾಕಿದ್ರೆ ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಒಂದು ವಾತಾವರಣ ಇವತ್ತು ಬಂದಿದೆ. ಇದನ್ನ ಕೆಲವರು ಟೀಕೆ ಮಾಡೋದಕ್ಕೂ ಹೇಳ್ಬೋದು, ಅಥವಾ ರಾಜಕೀಯವಾಗಿ ನೋಡ್ತಕ್ಕಂಥದ್ದು ಕೂಡ ಮಾತನಾಡ್ಬೋದು. ಆದರೆ ಖಂಡಿತವಾಗಿ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ರಾಜಕೀಯವಾಗಿ ನೋಡ್ತಾ ಇಲ್ಲ. ನಮ್ಮ ರಾಜಕೀಯದ ಯಾವುದೇ ದುರುದ್ದೇಶ ಅಥವಾ ಉದ್ದೇಶ ಇಲ್ಲ. ನಮಗೆ ಎಲ್ಲರೂ ಕೂಡ ಒಂದೇನೆ. ಪೊಲೀಸ್ ಇಲಾಖೆಗೆ ಪೊಲೀಸಿನ ಖಾಕಿ ಯೂನಿಫಾರ್ಮ್ ಹಾಕೊಂಡ್ರೆ ಆ ಖಾಕಿ ಯೂನಿಫಾರ್ಮೇ ಒಂದು ಧರ್ಮ ಹೊರತು ಅದಕ್ಕೆ ಬೇರೆ ಯಾವ ಧರ್ಮನೂ ಇರೋದಿಲ್ಲ, ಬೇರೆ ಯಾವ ಒಂದು ಜಾತಿ ಇರೋದಿಲ್ಲ. ಅದೇ ಒಂದು ಧರ್ಮ. ಅವ್ರ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು, ವಿಶ್ವಾಸವನ್ನು ಕೂಡ ಇಟ್ಕೋಬೇಕು. ಎಲ್ಲಾ ವ್ಯವಸ್ಥೆಗಳು ಕೂಡ ಒಂದೆರಡು ಸಮಸ್ಯೆಗಳು ಇದ್ದೇ ಇರ್ತದೆ. ಜನಪ್ರತಿನಿಧಿಗಳಿಗೆ 100% ಸರಿ ಇರೋದಿಲ್ಲ, ರಾಜಕಾರಣಿಗಳಿಗೆ 100% ಸರಿ ಇರೋದಿಲ್ಲ, ಮಾಧ್ಯಮ 100% ಸರಿ ಇರೋದಿಲ್ಲ, ಅಥವಾ ಪೊಲೀಸ್ ಇಲಾಖೆ ಕೂಡ 100% ಸರಿ ಇರೋದಿಲ್ಲ. ತಪ್ಪುಗಳು ಕೆಲವು ಕಡೆ ಆಗ್ಬೋದು. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮತ್ತು ಈ ದ್ವೇಷ, ಕೋಮುವಾದ ಇದನ್ನ ಯಶಸ್ವಿ ಆಗ್ತಕ್ಕಂಥದ್ದಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಅದಕ್ಕೆ ಕೆಲವರಿಗೆ ಸಂಶಯಗಳಿರ್ಬೋದು, ಅನುಮಾನಗಳಿರ್ಬೋದು. ನಿನ್ನೆನೂ ಕೂಡ ಕೇಂದ್ರದ ಸಚಿವರು ಜೋಶಿ ಅವರು ಕೂಡ ಏನು ಹೇಳ್ತಾ ಇದ್ರು. ನಾನು ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ದಯವಿಟ್ಟು ತಾವು ಆ ಒಂದು ಅನುಮಾನವನ್ನು ಇಟ್ಕೋಬೇಡಿ. ನಾವು ಯಾರ ವಿರುದ್ಧ ಕೂಡ ಇದು ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ಲ. ಯಾರಾದ್ರೂ ನಿಮ್ಮ ಪಕ್ಷದಲ್ಲಿ ತಪ್ಪು ಮಾಡ್ತಾ ಇದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು. ನಮ್ಮ ಪಕ್ಷದಲ್ಲಿ ತಪ್ಪು ಮಾಡ್ತಾರೆ, ನಮ್ಮ ಪಕ್ಷದವರು ಕೂಡ ಕ್ರಮ ಆಗ್ಬೇಕು. ಇನ್ನು ಯಾರೇ ತಪ್ಪು ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಅದರಿಂದ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಪಕ್ಷಪಾತ ಆಗಲಿ ಅಥವಾ ಒಂದು ಕೋಮು ಅಥವಾ ಒಂದು ಪಕ್ಷಕ್ಕೆ, ಒಂದು ಸಂಘಟನೆಗೆ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ಬರದೇ ಇಲ್ಲ. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕು. ಈಗಾಗಲೇ ಗೃಹ ಸಚಿವರು ಹೇಳೋದು ಮರ್ತು ಕೊಟ್ಟರು, ಅವರು ಹೇಳಬೇಕಾಗಿತ್ತು. ಏನಂತ ಹೇಳಿದ್ರೆ, ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೀವಿ. ಬಹುಶಃ ಅತಿ ಶೀಘ್ರದಲ್ಲೇ ನಾವು ಒಂದು ಶಾಂತಿಯ ಸಭೆಯನ್ನ ಅದನ್ನ ಕರೆಸ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ವಿ. ಎಲ್ಲ ಪಕ್ಷದವ್ರನ್ನ, ಎಲ್ಲ ಸಂಘ ಸಂಸ್ಥೆಯವ್ರನ್ನ, ಎಲ್ಲ ಒಂದು ಮುಖ್ಯಸ್ಥರನ್ನ, ಸಾಹಿತಿಗಳು, ಉದ್ದಿಮೆಗಾರರು, ಎಲ್ಲ ಬೇರೆ ಬೇರೆ ಸಂಘಟನೆಯವರು, ಎಲ್ಲ ವರ್ಗ, ಜಾತಿ, ಧರ್ಮ, ಭಾಷೆ ಎಲ್ಲರನ್ನು ಕೂಡ ಸೇರಿಸಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಗೃಹ ಸಚಿವರು ಅವರೇ ತೀರ್ಮಾನ ಮಾಡಿದ್ದಾರೆ. ಅವರು ಒಂದು ಸಮಯನ ನಿಗದಿ ಮಾಡ್ತಾರೆ. ಬಹುಶಃ ಒಂದು ವಾರ 10 ದಿವಸದಲ್ಲೇ ಒಂದು ಸಮಯ ನಿಗದಿ ಮಾಡಿ ಅವರು ಅದಕ್ಕೆ ಬಂದು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಒಂದು ಶಾಂತಿಯ ಸಭೆಯನ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಲ್ಲರೂ ಕೂಡ ಕರೆಸೋಣ. ಒಂದು ಕಡೆ ಕಾನೂನಿನ ಕ್ರಮ, ಇನ್ನೊಂದು ಕಡೆ ನಾವೆಲ್ಲರೂ ಕೂಡ ಹತ್ರ ತರುವಂಥದ್ದು. ಯಾಕಂದ್ರೆ ಕೊನೆಯದಾಗಿ ಇಲ್ಲಿ ಇರುವಂಥದ್ದು ಏನು ಹೇಳಿದೆ, ಅವ್ರು ಈ ಧರ್ಮದವರು, ಅವ್ರು ಆ ಧರ್ಮದವರು, ಎಷ್ಟೊಂದನ್ನ ದ್ವೇಷ ಮಾಡೋಕ್ಕಾಗ್ತದೆ? ಎಲ್ಲ ಒಟ್ಟಿಗೆ ಇರಲೇಬೇಕು ತಾನೆ. ಯಾರು ಇನ್ನು ಬೇರೆ ಕಡೆ ಕಳ್ಸಕ್ ಆಗೋದಿಲ್ಲ. ನಾವು ಪ್ರೀತಿ ವಿಶ್ವಾಸದಲ್ಲಿ ಇರಕ್ಕೆ ಆಗದೆ ಹೋದ್ರೆ ನಾಳೆ ತೊಂದರೆ ಯಾರಿಗಾಗ್ತದೆ? ನಮಗೆ ತೊಂದರೆ ಆಗುವಂಥದ್ದು, ಈ ಜಿಲ್ಲೆಯವರಿಗೆ ತೊಂದರೆ ಆಗುವಂಥದ್ದು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೂ ಕೂಡ ಕೆಲವರೆಲ್ಲ ನಮ್ಮ ಹತ್ರ ಬಂದಿದ್ರು. ನಾನು ಅವ್ರಿಗೆಲ್ಲ ಹೇಳಿದೆ, ನೀವುಗಳೆಲ್ಲ ಸುಮ್ಮನೆ ಇರೋದಕ್ಕೋಸ್ಕರ ಇದೆಲ್ಲ ಬೆಳೀತಾ ಇದೆ. ಯಾರು ಈ 95-97% ಜನ ಇದ್ದಾರೆ, ಅವ್ರಿಗೆ ಶಾಂತಿ ಬೇಕು ಅಂತ ಇದ್ದಾರೆ. ಆದರೆ ಅವ್ರು ಯಾವ ವಿಚಾರದಲ್ಲೂ ಕೂಡ ಮುಂದೆ ಬರ್ತಾ ಇಲ್ಲ, ಮಾತನಾಡ್ತಾ ಇಲ್ಲ. ಅವರೆಲ್ಲ ಮಾತನಾಡಬೇಕು, ಅವರೆಲ್ಲ ಇನ್ವಾಲ್ವ್ ಆಗಬೇಕು. ಅವಾಗಲೇ ಇದೆಲ್ಲ ಸರಿಪಡಿಸೋದಕ್ಕೆ ಒಂದು ಅವಕಾಶ ಸಿಗುವಂಥದ್ದು.